ಜೈಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಲಿಂದ ನಾನು ಅಲ್ಲಿದ್ದೆ ಜೈಲಲ್ಲಿ 71 ದಿವಸ 18 ಪುಸ್ತಕಗಳನ್ನು ಓದಿ ಆಚೆ ಬಂದೆ. ನಾನು ಒಂದು ಅಲ್ಲೇ ಕೂತ್ಕೊಂಡು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷವನ್ನು ಕಟ್ಟಿದೆ. ಯಾಕಂದ್ರೆ ಕಡುವು ಬಡವರು ಬಾಡಿ ವಾರೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಬಾಡಿ ವಾರೆಂಟ್ ಅಲ್ಲಿ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಂಗಿಲ್ಲ ಅಂತ. CS ಬಂದು ಅವಾಗ ಚೆಕ್ ಮಾಡ್ತಾ ಇರ್ತಾರೆ. ಎಷ್ಟೋ ಹುಡುಗರಿಗೆ ಪೊಲೀಸ್ ಅವ್ರ ಮುಂದೆ ಹೋಗಿ ನಾವು ಬಾಡಿ ವಾರೆಂಟ್ ಅಲ್ಲಿ ಇರೋದು, ನಮ್ಮನ್ನ ಬೇಲ್ಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಕೇಳುವಂತ ಶಕ್ತಿನೂ ಅಲ್ಲಿ ಇರಲ್ಲ. ನಾನು ಬಹಳಷ್ಟು ಜನಕ್ಕೆ ನಾನು ಅಲ್ಲಿ ಎಲ್ಲ ಮಾತಾಡಿದ್ವಿ ಸರ್, ಎಲ್ಲ ಸ್ವಾಭಾವಿಕವಾಗಿ. ಏನು ಜೈಲ್ ಅಂತ ತಕ್ಷಣ ತಗೊಂಡೋಗಿ ನಿಮ್ಗೆ ಒಳಗಡೆ ಆಗ್ಬಿಟ್ಟು ಪೊಲೀಸ್ ಅವ್ರು ಕೊಟ್ಟಿದ್ದಾರೆ, LG ನೋಡ್ಕೋತಾ ಇದಾರೆ ಅಂದ್ರೆ ನೀನ್ ಮಲಗಬಾರ್ದು, ಎದ್ದಿರ್ಬೇಕಣ, ನೀನ್ ಹಿಂಗೆ ಕೂತಿರ್ಬೇಕಣ, ಇವೆಲ್ಲ ಜೈಲಲ್ಲ. ಜೈಲ್ ಅಂತ ತಕ್ಷಣ ಒಳಗಡೆ ಹೋದ್ರೆ ನೀವು ನಿಮ್ಗೆ ಎಲ್ಲ ತಿನ್ನಕ್ಕೂ ಅನ್ನ ಇದೆ, ಟೈಮ್ ಊಟ ಹಾಕ್ತಾ ಇರ್ತಾರೆ. ಬಟ್ ಇಲ್ಲಿನ ವ್ಯವಸ್ಥೆಗೆ ಅಲ್ಲಿನ ವ್ಯವಸ್ಥೆಗೆ ಎಷ್ಟು ಎತ್ತರ ಇರುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ನಾವ್ ಯಾರನ್ನು ಅಪರಾಧಿ ಅಂತ ತಕ್ಷಣ ಅವನು ಜೈಲ್ಗೆ ಹೋಗ್ಬಿಡಿದಾನ ಅಂದ್ರೆ ಅಪರಾಧಿ